ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಸ್ಆರ್ ಶ್ರೀನಿವಾಸ್ ಪುತ್ರನ ವಿರುದ್ಧ ಕುತಂತ್ರ ರಾಜಕಾರಣ ಆರೋಪ. ಷಡ್ಯಂತ್ರಗಳಿಗೆ ಜಗ್ಗುವುದಿಲ್ಲ ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ತಿರುಗೇಟು. ತುಮಕೂರು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರ ಪುತ್ರ ದುಷ್ಯಂತ್ ತಮ್ಮ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆಸಿ ತೇಜೋವಧೆಗೆ ಯತ್ನಿಸಿದ್ದಾರೆ ಎಂದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗುಬ್ಬಿ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಬಿಎಸ್ ನಾಗರಾಜು ಆರೋಪಿಸಿದರು. ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಮ್ಮ ಹಳೆಯ ಕಾರು ಚಾಲಕ, ಆಪ್ತ ಸಹಾಯಕರು ಸೇರಿದಂತೆ ಕೆಲವರನ್ನು ಬಳಸಿಕೊಂಡು ತಮ್ಮ ವೈಯಕ್ತಿಕ ಹಾಗೂ ರಾಜಕೀಯ ದೌರ್ಬಲ್ಯಗಳ ಮಾಹಿತಿ ಸಂಗ್ರಹಿಸಿ ಅಪಪ್ರಚಾರ ನಡೆಸಲು ಯತ್ನಿಸಲಾಗಿದೆ ಎಂದು ದೂರಿದರು. ಈ ಬೆಳವಣಿಗೆಯಲ್ಲಿ ಶಾಸಕ ಶ್ರೀನಿವಾಸ್ ಅವರ ಪಾತ್ರವೂ ಇದೆ ಎಂದು ಆರೋಪಿಸಲಾಗಿದೆ. ರಾಜಕೀಯದಲ್ಲಿ ವೈಚಾರಿಕ ಹಾಗೂ ವಿಷಯಾಧಾರಿತ ಚರ್ಚೆ ನಡೆಯಬೇಕು, ಆದರೆ ದೌರ್ಬಲ್ಯಗಳನ್ನು ಹುಡುಕಿ ಮಾನಸಿಕ ಒತ್ತಡ ಹೇರುವ ಕೀಳಮಟ್ಟದ ರಾಜಕಾರಣ ಮಾಡಲಾಗುತ್ತಿದೆ. ಇಂತಹ ಯಾವುದೇ ತಂತ್ರಗಳಿಗೆ ನಾನು ಹೆದರುವುದಿಲ್ಲ ಎಂದು ನಾಗರಾಜ್ ಸ್ಪಷ್ಟಪಡಿಸಿದರು. ಕಳೆದ ಚುನಾವಣೆಯಲ್ಲಿ ತಮ್ಮೊಂದಿಗೆ ಕೆಲಸ ಮಾಡಿದ ಕೆಲವರ ಜೊತೆ ದುಷ್ಯಂತ್ ಶ್ರೀನಿವಾಸ್ ಬೆಂಗಳೂರಿನ ಫ್ಲಾಟ್ನಲ್ಲಿ ಸಭೆ ನಡೆಸಿ ತಮ್ಮ ವೈಯಕ್ತಿಕ ಮಾಹಿತಿ, ಆದಾಯದ ಮೂಲಗಳು ಹಾಗೂ ವ್ಯವಹಾರಗಳ ಕುರಿತು ಮಾಹಿತಿ ಕಲೆ ಹಾಕಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ತಮ್ಮ ವಿರುದ್ಧ ಅನೈತಿಕ ಸಂಬಂಧಗಳು ಅಥವಾ ಅಕ್ರಮ ಚಟುವಟಿಕೆಗಳ ಆರೋಪ ಹೊರಿಸಲು ಪ್ರಯತ್ನಿಸಲಾಗಿದೆ ಎಂದು ಆರೋಪಿಸಿದರು. ನನ್ನ ಉದ್ಯಮ ಹಾಗೂ ಕ್ರಷರ್ ವ್ಯವಹಾರಕ್ಕೆ ಅಡ್ಡಿಪಡಿಸುವ ಬೆದರಿಕೆ ಹಾಕಲಾಗಿದೆ. ನನ್ನನ್ನು ರಾಜಕೀಯವಾಗಿ ಎದುರಿಸಲು ಸಾಧ್ಯವಾಗದೆ ವಾಮ ಮಾರ್ಗ ಅನುಸರಿಸಿದ್ದಾರೆ. ನಾನು ಯಾವುದಕ್ಕೂ ಜಗ್ಗುವುದಿಲ್ಲ ಎಂದು ನಾಗರಾಜ್ ಸವಾಲು ಹಾಕಿದ್ದಾರೆ. ಈ ವೇಳೆ ಮಾತನಾಡಿದ ಜೆಡಿಎಸ್ ಮುಖಂಡರಾದ ಹೊಂಗಿರ್ನಗೌಡ ಜಿಎನ್, ಬೆಟ್ಟಸ್ವಾಮಿ, ಯೋಗಾನಂದ ಕುಮಾರ್ ಹಾಗೂ ಕಳ್ಳಿಪಾಳ್ಯ ಲೋಕೇಶ್, ಶಾಸಕ ಶ್ರೀನಿವಾಸ್ ತಮ್ಮ ಪುತ್ರನನ್ನು ಮುಂದಿಟ್ಟು ಕೀಳಮಟ್ಟದ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ವಿಷಯಾಧಾರಿತ ರಾಜಕಾರಣ ನಡೆಯಬೇಕು, ಇಲ್ಲವಾದರೆ ಜನ ತಕ್ಕ ಉತ್ತರ ನೀಡುತ್ತಾರೆ ಎಂದು ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಗುಬ್ಬಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಚಿಕ್ಕರಾಯಪ್ಪ, ಮುಖಂಡರಾದ ಶಿವಲಿಂಗಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಅವರು ಭೇಟಿ ಮಾಡಿ ಹೆಂಗೋ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರಿಗೆ ಇಲ್ಲದ ಕಲ್ಲದ ಒಂದು ಆಮಿಷವನ್ನು ಒಡ್ಡಿ ದೊಡ್ಡ ಮಟ್ಟದ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮಿಷ ಒಡ್ಡಿ ಏನು ದುಷ್ಯಂತ್ ಅವರು ಅವ್ರನ್ನ ಕರ್ಕೊಂಡೋಗಿ ಫ್ಲಾಟ್ನಲ್ಲಿ ಮಧ್ಯರಾತ್ರಿವರೆಗೂ ಮೀಟಿಂಗ್ ಮಾಡಿ ಏನೇನು ಡಾಟಾ ಬೇಕೋ ಅವ್ರ ಹತ್ರ ತಗೊಂಡಿದ್ದಾರೆ. ಪಾಪ ಅವರು ನಮಗೂ ಹೇಳಿದ್ರು, ಅಂದರೆ ಒಬ್ಬ ಹುಡುಗ ಮಾತ್ರ ಅವ್ರ ಪರವಾಗಿ ಕೆಲಸ ಮಾಡಿದ್ದಾನೆ. ಇನ್ನೊಬ್ಬ ಹುಡುಗ ಕೇಳ್ದ, ಅಣ್ಣ ಈ ಥರ PA ಕೆಲಸ ಮಾಡ್ತಾರೆ, ಅಣ್ಣ ಈ ಥರ ನಮ್ಮನ್ನೆಲ್ಲ ಇದನ್ನು ಮಾಡ್ತಾ ಇದ್ದಾರೆ ಅಂತ. ಅದಾದಮೇಲೆ ನಮ್ಮ ರಂಜಿತ್ ಅಂತ ಹೇಳ್ಬಿಟ್ಟು, ನಮ್ಮ ಕಳೆದ ಬಾರಿ ನಮ್ಮ ರಂಜಿತ್ ಗೌಡರು ಅಂತ ಹೇಳ್ಬಿಟ್ಟು ಅವನು ಸಹ ನನಗೆ ಒಂದು ಇಂಟ್ ಕೊಟ್ಟ, ಅಣ್ಣ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ, ನೀವು ಒಂದು ಸ್ವಲ್ಪ ಗಮನಿಸಿ ಅಂದಾಗ ನನಗೆ ಅದೆಲ್ಲ ಗೊತ್ತಾಯಿತು. ಅವರು ದೊಡ್ಡ ಮಟ್ಟದಲ್ಲಿ ಆಮೇಶ ಒಟ್ಟು ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲಿ ಅಂತ ಎಲ್ಲ ಡೀಟೇಲ್ಸ್ನ ತೊಗೊಂಡು ಅದೇನೇ ಮಾಡಿ ನಾವು ಅದನ್ನ ಮುಂದಿನ ದಿನಗಳಲ್ಲಿ ಅವ್ರು ನಮ್ಮ ಗುಬ್ಬಿ ತಾಲೂಕುಗಳಿಗೆ ತಿರುಗಿ ನೋಡಿದಾಗೆ ನಾನು ಮಾಡ್ತೀನಿ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಡೇಟಾ ಸರ್ ನಿಮ್ಮದು? ಡೇಟಾ ಅಂದರೆ ಯಾವ ರೀತಿ ಡಾಟಾ ಅಂತ ಅಂದರೆ ನೋಡಿ, ನಮ್ಮದು ವ್ಯವಹಾರಗಳಿದ್ದಾವೆ. ನಾನು ಒಂದು ಚಿಕ್ಕ ಬಿಲ್ಡಿಂಗ್ ಕಟ್ಟಿದ್ರು ಅದನ್ನು ನಿಲ್ಲಿಸ್ತೀನಿ, ಮತ್ತು ಮನೆ ಕಟ್ತಾ ಇದ್ದೀನಿ ಗುಬ್ಬಿನಲ್ಲಿ, ಮುಂದಕ್ಕೆ ನನಗೆ ಇದೇ ತಾಲೂಕಿನಲ್ಲಿ ಇರಬೇಕು, ಜನದ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಯಾವುದೇ ರೀತಿ ಪರ್ಮಿಷನ್ ಬರ್ದಂಗೆ ನಾನು ಮಾಡ್ತೀನಿ ಅಂತ. ಮತ್ತು ಅದೇ ರೀತಿ ನಮ್ಮದು ಗೊತ್ತಾಯಿದೆ, ಕ್ರಷರ್ ಇದೆ, ಕುಣಿಗಿನಲ್ಲಿ ಒಂದು ಕ್ರಷರ್ ಇದೆ, ಅದು ನಮ್ಗೆ ಗೊತ್ತಿಲ್ಲ, ನಾನೆಲ್ಲೂ ಹೇಳಿರಲಿಲ್ಲ. ಯಾಕೆಂದರೆ ನಮ್ಮ ಕಾರ್ಯಕರ್ತರು ಸ್ವಲ್ಪ ಇದನ್ನು ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ಅದು ಹೆಂಗೆ ಓಪನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಧಮಕಿ ಹಾಕಿದ್ದಾರೆ. ಆಮೇಲೆ ನಮ್ಮ ಹುಡುಗರನ್ನ ಕೇಳಿದ್ದಾರೆ ಏನಂತ, ಯಾವ ರೀತಿ ನಾಗರಾಜು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನು ವ್ಯವಹಾರ ಮಾಡ್ತಾರೆ, ಅವ್ರಿಗೇನಾದ್ರೂ ಅಕ್ರಮ ಸಂಬಂಧಗಳೇನಾದರೂ ಇದ್ದರೆ ಅದ್ರ ಬಗ್ಗೆ ನೀವು ಹೇಳಿ. ಅವರು ನಮ್ಮ ಹುಡುಗರು ಹೇಳಿದ್ದಾರೆ, ಆ ರೀತಿ ಅಲ್ಲ ಅಣ್ಣ ಅವ್ರು ಅಂದಾಗ, ಆ ರೀತಿ ಇದ್ದಿದ್ದರೆ ಚೆನ್ನಾಗಿತ್ತಿತ್ತು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಗೊತ್ತಿಲ್ಲ ಅವ್ರ ಉದ್ದೇಶ ಏನಂತಂದ್ರೆ, ನೇರವಾಗಿ ರಾಜಕಾರಣ ಬಗ್ಸಕ್ಕೆ ಆಗೋದಿಲ್ಲ ಇವನ್ನ. ಮತ್ತೆ ನಮ್ಮ JDS ಕಾರ್ಯಕರ್ತರು ತಾಲೂಕಿನಲ್ಲಿ ಸದೃಢವಾಗಿದ್ದಾರೆ, ನೇರ ಫೈಟ್ ಮಾಡೋಕ್ಕಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಕುತಂತ್ರ ರಾಜಕಾರಣ, ಈ ರೀತಿ ಅವನು ಮಾನಸಿಕವಾಗಿ ಕುಗ್ಸೋದು ಯಾಕಪ್ಪ ಬೇಕು ಅನ್ನಿಸ್ಬೇಕು. ಆ ರೀತಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳಲಿಕ್ಕೆ ಅವ್ರು ಮಾಡಿದಂಥ ಇದು ಕುತಂತ್ರ. ಈ ಕುತಂತ್ರಕ್ಕೆಲ್ಲ ಖಂಡಿತ ನಾನು ಬಗ್ಗದಿಲ್ಲ. ನಾನು ಹೇಳಿದೆ, ಯಾಕೆಂತಂದರೆ ನಾನು ಒಬ್ಬ ಸಾಮಾನ್ಯ ರೈತರ ಮಗ ಆಗಿ ಬರೇ ಕೈನಲ್ಲಿ ಹೋಗಿ ನಾನು ಈ ಮಟ್ಟಿಗೆ ನಾನು 100 ಜನಕ್ಕೆ ಕೆಲಸ ಕೊಟ್ಕೊಂಡು ಬಗ್ಗಿದ್ದೀನಿ. ನಾನು ಕಷ್ಟ ಸುಖ ಎಲ್ಲ ಗೊತ್ತಿದೆ. ಈ ಥರ ಚಿಕ್ಕ ವಿಚಾರಕ್ಕೆ ನಾನು ಮಾನಸಿಕವಾಗಿ ಕುಗ್ಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾಕಂತಂದರೆ ಅವರು
ನಮ್ಮ ಹುಡುಗರನ್ನ ಕರೆದು ಮೀಟಿಂಗ್ ಮಾಡಿದ್ದಾರೆ. ಅವರಿನ್ನ ಮುಂದುವರೆದಿಲ್ಲ. ನಿನ್ನೆನೂ ಸಹ ಫೋನ್ ಮಾಡಿದ್ದಾರೆ. ಯಾರೋ ದುಷ್ಯಂತ್ ಅವರು, ನಮ್ಮದು ಯಾವುದೋ ಒಂದು ನಾವೆಲ್ಲ ಮಾಮೂಲಿ ವ್ಯವಹಾರಗಳು ಜಾಗಕ್ಕೆ ಹೋಗಿ ಅದು ಲೊಕೇಶನ್ ತಗೊಂಡು ವಿಡಿಯೋ ಮಾಡ್ಕೊಂಬಂದಿದ್ದಾರೆ. ಇದೇನೋ ಅವ್ರು ಮಾಡ್ತಾ ಇರೋ ಕೆಲಸ, ಇದೇನೋ ಕಟ್ಟಿಸ್ತಾ ಇರೋದು ಜಾಗ ಅಂತ ಹೇಳ್ಬಿಟ್ಟು ಅವನು ಹೂನಣ್ಣ ಅದೇನೆ, ನನಗಿನ್ನ ಕನ್ಫ್ಯೂಸ್ ಇದೆ. ಹೇಳ್ದ, ಅಣ್ಣ ಈ ಥರ ಫೋನ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾರೆ ನೀನು ಮಾತಾಡಪ್ಪ, ಅವ್ರು ಏನು ಕ್ವಶನ್ ಕೇಳ್ತಾರೆ ನೀನು ಆನ್ಸರ್ ಮಾಡು ಅಂತ ನಾನೇ ಹೇಳಿದ್ದೆ. ಅವ್ನು ಮಾಡಿದ್ದಾನೆ. ಅವ್ರು ಆಲ್ರೆಡಿ ರೆಡಿ ಆಗಿದ್ದಾರೆ, ಎಲ್ಲ ಡಾಟಾ ತಗೊಂಡು ಅಂತ ಏನಿಲ್ಲ. ಯಾಕೆಂದ್ರೆ ಅದು ಏನು ಅದರಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ನಾನು ಚಿಕ್ಕ ಮಟ್ಟದಿಂದ ಬಂದು ನಾನು ಎಲೆಕ್ಷನ್ ಇದನ್ನೆಲ್ಲ ಕೊಟ್ಟಿದ್ದೀನಿ. ನಂದು ಏನೇನಿದೆ ಕಥೆ ಪುರಾಣಗಳೆಲ್ಲ ಅದನ್ನ ನೋಡ್ಕೊಳ್ಳಿ, ಏನು ಮಾಡೋಕ್ಕಾಗೋದಿಲ್ಲ. ನಿಮ್ಗೇನು ಆತಂಕ ಭಯ ಏನಾದರೂ ಇದೆಯಾ? 100% ಯಾವುದೇ ಕಾರಣಕ್ಕೂ ಆತಂಕನೂ ಇಲ್ಲ, ಭಯನೂ ಇಲ್ಲ. ನಾನು ಹೇಳಿದೆ, ಅವ್ರು ಹೇಳಿದ್ದಾರೆ, ನಾನು ಹೇಳಿದೆ ಬೀದಿಯಿಂದ ನಿಲ್ಲಿಸ್ತೀನಿ ಅಂತ. ಏನಿಲ್ಲ, ನಾನೆಲ್ಲ ಬೀದಿಲೇ ಬೆಳ್ಕೊಂಡು ಆಟ ಆಡ್ದು. ಯಾಕೆಂದ್ರೆ ನಮ್ಮಪ್ಪ ರೈತ. ದುಷ್ಯಂತ್ ಯಾರು ಅಂತಂದ್ರೆ ನಿಮಗೆ ಗೊತ್ತೇ ಇದೆ. ನಮ್ಮ SR ಶ್ರೀನಿವಾಸ್ ಏನೋ 25 ವರ್ಷದಿಂದ ಗುಬ್ಬಿ ತಾಲೂಕಿನಲ್ಲಿ MLA ಆಗಿದ್ದಾರಲ್ಲ, ಅವ್ರ ಮಗ. ಅದಕ್ಕೆಲ್ಲ ಅವರು ದುಷ್ಯಂತ್ಗೆ ಇವರೇ ಕುಮ್ಮಕ್ಕು. ಏನೋ ಈ ಥರ ಏನೋ ನಾನು ಹಿಡಿದ್ಬಿಟ್ಟಿದ್ದೀನಿ ಅಂತ ಮಧ್ಯರಾತ್ರಿನಲ್ಲಿ ಫೋನ್ ಬೇಕಾದ್ರೆ ಗೊತ್ತಾಗುತ್ತೆ. ಅವರು ಫೋನ್ ಕಾಲ್ನ ತೆಗೆಸಿದ್ರೆ ಗೊತ್ತಾಯ್ತದೆ ನಾನು ಮಾತಾಡಿಲ್ಲ ಅಂತ ಹೇಳ್ತಾರೆ. ನಾಳೆಗೆ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಮಗೆ ಗೊತ್ತಿಲ್ಲ ಅಂತ ಅವರು ಹೇಳ್ತಾರೆ. ಅದು ಗೊತ್ತಾಗಲಿ, ಗೊತ್ತಾಗಬೇಕು ಅಂದರೆ ಅವರು ಆನ್ಲೈನಲ್ಲಿ ಮೆಸೇಜ್ ಮಾಡಿರೋದು ಏನೇನು ನಮ್ಮ ಹುಡುಗ ಹೇಳೋ ಡಾಟಾನೆಲ್ಲ ನೋಡಿ. ಪುನಃ JDSಗೆ ಬರ್ತಾರೆ ಯಾಕೆ ಸಾಧ್ಯತೆ ಇದೆ? ಯಾಕೆ ಅಂತಂದರೆ ಅವರು JDSನ ಖಾಲಿ ಮಾಡ್ಕೊಂಡು ಹೋದಾಗ್ಲೇ JDS 43,000 ಓಟ್ ಕೊಟ್ಟಿದ್ದಾರೆ ನಮಗೆ. ನಾನು ನಿರಂತರವಾಗಿ ತಾಲೂಕಿನಲ್ಲಿ ಇದ್ದೀನಿ. ನನ್ನಂತ ನೂರಾರು ಕಾರ್ಯಕರ್ತರು ಇದ್ದಾರೆ. ಯಾಕೆಂತಂದ್ರೆ ನಮ್ಮ ಪಕ್ಷದಲ್ಲಿ ನಾನಲ್ಲ ಇನ್ನೊಬ್ಬ ಮತ್ತು ನೂರಾರು MLA ಕಂಟೆಸ್ಟ್ ಮಾಡೋ ಶಕ್ತಿ ಇರೋರು ಇದ್ದಾರೆ, ನಾನೊಬ್ಬನೇ ಅಂತ ಅಲ್ಲ. ನಿಮ್ಮ ನೇಮು ಫೇಮು ಹಾಳು ಮಾಡಲಿಕ್ಕೆ ಮತ್ತೆ ಅವ್ರು ಬರಬೇಕು ಅಂತ ಈ ರೀತಿ ಪಿತೂರಿನ ಅಂತ ಹೇಗೆ ಏನಂತ ಗೊತ್ತಿಲ್ಲ. ಅವ್ರನ್ನ ಕರ್ಗೋಣ ಅಂತ ಪ್ರಮೇಯನೇ ಇಲ್ಲ ನಮ್ಮ ಪಕ್ಷದ. ಹೇಳಿದ್ನಲ್ಲ, ಏನು ಈ ಥರ ಮಾಡಿ ನೇಮ ಪ್ರೇಮ ಹಾಳು ಮಾಡೋದಕ್ಕೆ ಏನು ಇಲ್ಲವೇ ಇಲ್ಲ. ಯಾಕೆಂತಂದ್ರೆ ಬಿಟ್ಟು ಹೋಗುವಾಗ ಅವರೆಲ್ಲ ಏನೇನು ಮಾತಾಡಿದ್ದಾರೆ ನಮ್ಮ ಪಕ್ಷದ ವರಿಷ್ಠರ ಬಗ್ಗೆ, ಕುಮಾರಣ್ಣ, ದೇವೇಗೌಡರ ಬಗ್ಗೆ, ಏನು ಇಡೀ ರಾಜ್ಯದಲ್ಲಿ ಯಾರೇ ಇಷ್ಟೊಂದು ನಿಜವಾಗಿ ಮಾತಾಡಿಲ್ಲ. ಅವ್ರು ಮಾತಾಡಿದ್ದಾರೆ, ಜನ ಇನ್ನೂ ಮರ್ತಿಲ್ಲ. ಪಕ್ಷ ಕರ್ಕೊಂಡ್ರು ಜನಕ್ಕೆ, ಯಾಕೆಂತಂದ್ರೆ ಒಬ್ಬ ಕುಮಾರಣ್ಣ ಅವ್ರ ಬಗ್ಗೆ ಅಭಿಮಾನ ಇಟ್ಟಿರೋ ಜನ ಇದ್ದಾರೆ, ಅವರು ಬುದ್ಧಿ ಕಲಿಸ್ತಾರೆ. ಯಾಕೆ ಅದು ಪ್ರಮೇಯನೇ ಬರೋದಿಲ್ಲ. ಓಕೆ.